ಕರ್ನಾಟಕದಲ್ಲಿ ನಾವು ಎಲ್ಲಿ ಬೇಕಾದರೂ ದೇವಸ್ಥಾನ ಹೊರಗಡೆ ಮೊಬೈಲ್ ಅಲೋ ಇರುತ್ತೆ. ಬಟ್ ತಮಿಳ್ನಾಡಲ್ಲಿ ದೇವಸ್ಥಾನಗಳಲ್ಲಿ ಫೋನ್ ಅಲೋನೇ ಇರಲ್ಲ. ಒಂದು ಲಾಕರಲ್ಲಿ ಮೊಬೈಲ್ ಇಟ್ಬಿಟ್ಟು ಹೋಗಬೇಕು. ಸೊ ಅದರಿಂದ ಒಳಗಡೆ ಎಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಹಾಯ್ ಹಲೋ ನಮಸ್ಕಾರ, ರಂಜನ್ ವೀರಭದ್ರ ಸ್ವಾಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಹಾಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ವೀಡಿಯೋಸ್ಗಳನ್ನ ನೋಡಿ ಸಪೋರ್ಟ್ ಮಾಡಿ. ಏನಾದ್ರು ಅಲ್ಪ ಸ್ವಲ್ಪ ದೋಷ ಇದ್ದರೆ ಸರಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗ ನನ್ನ ವ್ಲಾಗ್ಸ್ನ ಶುರು ಮಾಡ್ತೀನಿ. ಬನ್ನಿ, ಒಂದೊಂದಾಗೆ ವೀಡಿಯೋಸ್ಗಳನ್ನ ತೋರಿಸ್ತೀನಿ, ನೋಡಿ ಎಂಜಾಯ್ ಮಾಡಿ. ನಮಸ್ಕಾರ. ಕನ್ಫರ್ಮ್ ನಿಂಗೆ ಚಿನ್ನುತ್ತೇರು ಅಂತ ಗೊತ್ತಾದು? ಯಾಕೆ ನಾಚ್ಕೊತಾ ಇದೆಯಾ? ಕ್ಯಾಮ್ರಾ ಬಂದ ತಕ್ಷಣ ಕ್ಯಾಮ್ರಾಗೆಲ್ಲ ನಾಚ್ಕೊತಾ ಇದೆಯಾ ನೀನು? ವಿಡಿಯೋ ಆನ್ ಮಾಡೋದು ನಂಗೆ ಗೊತ್ತಿಲ್ಲ. ಈಗ ಬೈದ್ಬಿಡ್ತಿಲ್ಲ ಅದ ನಾವು ಬಿ ಅಂತ ಸೌಂಡ್ ಬರೋಲ್ಲ, ಬೀಪ್ ಸೌಂಡ್ ಹಾಕತ್ತೀವಿ. ನೀವು ಓದ್ಬಿಟ್ರೆ ನಾವು ಬೀಪ್ ಸೌಂಡ್ ಹಾಕತ್ತೀವಿ. ಜನಗಳಿಗೆ ಏನು ಗೊತ್ತಾಗಲ್ಲ ಅನ್ಕೊಬಿಟ್ಟಿದ್ಯಾ? ನಮಸ್ಕಾರ ವೀಕ್ಷಕರೇ. ಈಗ ನಾನು ನಿಮಗೆ ತೋರಿಸ್ತಾ ಇರೋ ದೇವಸ್ಥಾನ ಯಾವುದಪ್ಪ ಅಂತಂದರೆ ತಮಿಳುನಾಡು ರಾಜ್ಯದ ತೂತುಕುಡಿ ಜಿಲ್ಲೆಯ ತಿರುಚೆಂದೂರಿನ ದೇವಾಲಯ, ಮುರುಘನ್ ದೇವಾಲಯ ತೋರಿಸ್ತಾ ಇದ್ದೀನಿ. ಇದರಲ್ಲಿ ಏನಪ್ಪ ವಿಶೇಷ ಅಂತಂದರೆ ಇದು 2004ರಲ್ಲಿ ನಮಗೆ ಸುನಾಮಿ ಆಗುತ್ತೆ ತಮಿಳ್ನಾಡಲ್ಲಿ. ಆಗ ಈ ದೇವಸ್ಥಾನಕ್ಕೆ ಒಂಚೂರು ಕಿಂಚಿತ್ತೂ ಹಾನಿಯಾಗಿಲ್ಲ. ಮತ್ತು ಇದು 2000 ವರ್ಷದ ಹಳೆಯ ದೇವಸ್ಥಾನ ಅಂತ ಹೇಳ್ಬೋದು. ಮತ್ತು ಇದನ್ನು ನಿರ್ಮಿಸಿದವ್ರು ಯಾರಪ್ಪ ಅಂತಂದರೆ ಬರೀ 3 ಜನ ಋಷಿಗಳು ಇದನ್ನ ನಿರ್ಮಿಸಿದ್ರಂತೆ ಈ ದೇವಸ್ಥಾನನ. ಇದು ನಮ್ಮ ಕರ್ನಾಟಕ ಅಂದರೆ ನಮ್ಮ ಚಾಮರಾಜನಗರದಿಂದ ಕರೆಕ್ಟಾಗಿ 499 ಕಿಲೋಮೀಟ್ರ್ ಆಗುತ್ತೆ. ಈ ತಿರುಚೆಂದೂರಿಂದ ಕನ್ಯಾಕುಮಾರಿಗೆ ಹೋಗಬೇಕು ಅಂದರೆ ಬರೀ 60 ಕಿಲೋಮೀಟ್ರ್ ಅಷ್ಟೇ. ತುಂಬ ಸುತ್ತಮುತ್ತ ದೇವಸ್ಥಾನಗಳು ತುಂಬಾ ಇದೆ. ಸುಮಾರು ದೇವಸ್ಥಾನ ನೋಡ್ಬೋದು. ಈ ದೇವಸ್ಥಾನ ವಿಶೇಷತೆ ಏನಪ್ಪ ಅಂತಂದರೆ, ನಮಗೆ ಕರ್ನಾಟಕದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಹೇಗೋ ಇವರಿಗೆ ತಮಿಳ್ನಾಡಲ್ಲಿ ಇದನ್ನ ಮುರುಘನ್ ಅಂತ ಕರೀತಾರೆ. ಅಂದರೆ ಈಗ ನಾವು ಧರ್ಮಸ್ಥಳಕ್ಕೆ ಹೋಗಿ ಲಾಸ್ಟಲ್ಲಿ ಸುಬ್ರಹ್ಮಣ್ಯ ದೇವಸ್ಥಾನ ನೋಡ್ಕೊಂಡು ಬರ್ತೀವಲ್ಲ, ಹಂಗೆ ಅಷ್ಟೇ ಇದು ಅಷ್ಟೇ. ಎಲ್ಲ ದೇವಸ್ಥಾನ ನೋಡಾದ್ಮೇಲೆ ಈ ದೇವಸ್ಥಾನ ನೋಡ್ಕೊಂಡು ವಾಪಸ್ ಬರಬೇಕು. ಈ ದೇವಾಲಯ ಒಂಥರ ವಿಸ್ಮಯವಾದ ಒಂಥರ ಜಾಗ. ಯಾಕಪ್ಪ ಅಂದರೆ 2004ರಲ್ಲಿ ಭೀಕರ ಸುನಾಮಿ ಆಗುತ್ತೆ. ಆ ಟೈಮಲ್ಲಿ ಸುತ್ತಮುತ್ತ ಇರೋ ಅಂಥ ಮನೆಗಳೆಲ್ಲ ಕೊಚ್ಕೊಂಡು ಹೋದ್ರೂ ಈ ದೇವಸ್ಥಾನ ಮಾತ್ರ ಏನೂ ಆಗಿಲ್ಲ. ಅದೇ ಒಂಥರ ಇದು ಕುತೂಹಲಕಾರಿ. ಏನಪ್ಪ ಅಂತಂದರೆ ಈ ದೇವಸ್ಥಾನದಲ್ಲಿ ಅದೇ ಥರ ಟೆಕ್ನಿಕಲಾಗಿ ಆವಾಗನೇ ವಿಜ್ಞಾನಿಗಳು ಈ ಥರ ದೇವಸ್ಥಾನನ ಕಟ್ಟಿದ್ದಾರೆ. ಬಟ್ ಜನಗಳಲ್ಲಿ ಒಂದು ಮೂಢನಂಬಿಕೆ ಏನಪ್ಪ ಅಂದರೆ ದೇವಸ್ಥಾನ ಏನೂ ಆಗಿಲ್ಲ ಅನ್ನೋದು ಒಂದು ಸತ್ಯ. ಈ ದೇವಸ್ಥಾನ ಮಾತ್ರ ತುಂಬಾ ಚೆನ್ನಾಗೈತೆ. ಯಾಕಂತಂದರೆ ದೇವಸ್ಥಾನ ಪಕ್ಕನೇ ಬೀಚು. ಅಂದರೆ ನಾವು ತುಂಬ ಕಡೆ ದೇವಸ್ಥಾನಗಳು ನೋಡಿದ್ದೀವಿ, ಬಟ್ ಬೀಚ್ಗೆ ದೇವಸ್ಥಾನಕ್ಕೂ ತುಂಬ ಅಂತರ ಇರುತ್ತೆ. ಬಟ್ ಇದು ಅಂತರ ಏನಿಲ್ಲ. ಈ ಪಕ್ಕದ ಕಾಂಪೌಂಡೇ ಬೀಚ್ ಇರುತ್ತೆ. ತುಂಬ ನೋಡೋದಕ್ಕೆ ತುಂಬ ಮಜವಾಗಿರುತ್ತೆ. ನೋಡಿ ದೇವಸ್ಥಾನ ಎಷ್ಟು ಚೆನ್ನಾಗಿದೆ ಅಂದರೆ ಇದರಲ್ಲಿ ಸಾವಿರಾರು ಭಕ್ತರು ತುಂಬಾ ಅಂದರೆ ತುಂಬಾ ಜಾಸ್ತಿ. ತುಂಬ ಭಕ್ತರಿದ್ದಾರೆ ದೇವಸ್ಥಾನಕ್ಕೆ ಮಾತ್ರ. ನೋಡಿ ಜನಗಳೆಲ್ಲ ಎಷ್ಟು ಜನ ಹಿಂಗೆ ಬಂದಿದ್ದಾರೆ ಅಂತ ನೋಡಿ, ನೀವೇ ನೋಡಿ. ಬೀಚು ಹತ್ರ ಯಾವ್ಯಾವ ಥರ ದೇವಸ್ಥಾನ ಇದೆ ನೋಡಿ. ನನ್ನ ತಮ್ಮ ಯಾವ ಥರ ನಡ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ. ದೇವಸ್ಥಾನ ವಿಗ್ರಹಗಳಿರ್ಬೋದು, ಬೀಚ್ ಇರ್ಬೋದು, ತುಂಬಾ ಪ್ರಸಿದ್ಧವಾಗಿದೆ ಮಾತ್ರ. ಈ ಬೀಚ್ ನೋಡ್ತಿದ್ರೆ ಯಾರಿಗೆ ತಾನೇ ಮನಸ್ಸು ಬರಲ್ಲ ಸೆಲ್ಫಿ ತಗೊಂಡು ಒಂದು ವೀಡಿಯೋ ಮಾಡ್ಕೋಬೇಕು ಅಂತ. ಆ ಅಲೆಗಳ ರಭಸ ಹೊಡೆತ ನೋಡ್ತಿದ್ರೆ ಹಬ್ಬ ಮೈಯೆಲ್ಲ ರೋಮಾಂಚನ. ನೋಡಿ ನಾನು ಬರೀ ವೀಡಿಯೋ ಮಾಡ್ತಾಯಿದ್ದೀನಿ. ಇಲ್ಲಿ
ನಮ್ಮ ಅತ್ತೆ ಮಗ ಅವಾಗ ಕುಂತವನೆ ಕುಂತ್ಕೊಂಡು ತಿಂತಾನೆ ಕುರುಕ್ ತಿಂಡಿ ತಿನ್ನೋದೇ ಅವ. ನಾವು ಬಂದಿದ್ದೆ ನಾವು ಶಿವಕಾಶಿ ಮುಗಿಸ್ಕೊಂಡು ಸುಮಾರು ದೇವಸ್ಥಾನಗಳು ಮುಗಿಸ್ಕೊಂಡು ಬಂದಿದ್ವಿ ನಾವು ತಿರುಚೆಂದೂರು ನೋಡೋಕ್ಕೆ ಅಂತ. ಅದು ಇದು ನಾವು ಬಂದಿದ್ದು ಯಾವ ವಾರ ಅಂದರೆ ಮಂಗಳವಾರ ತುಂಬ ಒಳ್ಳೆಯ ದಿನ ಅಂತ ಮಂಗಳವಾರನೇ ದರ್ಶನ ಮಾಡೋಕ್ಕೆ ಬಂದಿದ್ವಿ. ದರ್ಶನವೂ ತುಂಬ ಚೆನ್ನಾಗಾಯಿತು. ದೇವಾಲಯದ ಮುಂದೆನೇ ತುಂಬ ಹೊತ್ತು ನಿಂತಿದ್ವಿ. ತುಂಬ ಆತ್ಮತೃಪ್ತಿ ಆಯಿತು ದೇವಸ್ಥಾನ ನೋಡಿ. ಚಿನ್ನತ್ತೇರ ಅದು ಕನ್ಫರ್ಮ್ ನಿಂಗೆ ಚಿನ್ನತ್ತೇರ ಅಂತ ಗೊತ್ತಾ ಅದು? ಯಾಕೆ ನಾಚ್ಕೊತಾ ಇದೆಯಾ ಕ್ಯಾಮ್ರಾ ಬಂದ ತಕ್ಷಣ? ಕ್ಯಾಮ್ರಾಕ್ಕೆಲ್ಲ ನಾಚ್ಕೊತಾ ಇದೆಯಾ ನೀನು? ವಿಡಿಯೋ ಆನ್ ಮಾಡೋದು ನಂಗೆ ಗೊತ್ತಿಲ್ಲ. ಈಗ ಬೈದ್ ಬಿಡ್ತಿಲ್ಲ ಅದ ನಾವು ಬಿ ಅಂತ ಸೌಂಡ್ ಬರೋಲ್ಲ, ಬೀಪ್ ಸೌಂಡ್ ಹಾಕತ್ತೀವಿ. ನೀವು ಓದ್ಬಿಟ್ರೆ ನಾವು ಬೀಪ್ ಸೌಂಡ್ ಹಾಕತ್ತೀವಿ. ಜನಗಳಿಗೆ ಏನು ಗೊತ್ತಾಗಲ್ಲ ಅನ್ಕೊಬಿಟ್ಟಿದ್ಯಾ? ಇದೇ ನೋಡಿ ತಮಿಳ್ನಾಡಿನ ತಿರುಚಾಮುರುಗನ್. ಮತ್ತು ಸ್ನೇಹಿತರೆ, ನಿಮ್ಗೇನೋ ಒಂದು ನಾನು ತೋರಿಸ್ಲೇಬೇಕು. ಮತ್ತೊಂದು ವಿಶೇಷತೆ ಏನಪ್ಪ ಅಂದರೆ, ಎಲ್ಲ ದೇವಸ್ಥಾನದಲ್ಲೂ ಗಜರಾಜ ಇರ್ತಾನೆ. ಬನ್ನಿ, ನಮಗೆ ಇಲ್ಲೂ ಒಂದು ಗಜರಾಜ ಇದ್ದಾನೆ. ಹೇಗಿದ್ದಾನೆ ಬನ್ನಿ ತೋರಿಸ್ತೀನಿ. ಗಜರಾಜ ಆಶೀರ್ವಾದ ಮಾಡಪ್ಪ ನಮಗೆ. ಅವಾಗಲೇ ಮಾಡ್ತಾ ಇದ್ದಾರ.